ಇವತ್ತು ಬೆಳಿಗ್ಗೆ ನೀವೆಲ್ಲ ಬರ್ತಿದ್ದೀರಿ ಅಂತ ಸಾಮ್ರಾಟ್ ಹೇಳಿದ. ಆದರೆ ಒಂದು ಮುಖ್ಯವಾದ ಕೆಲಸದ ಮೇಲೆ ನನಗೆ ಹೊರಗಡೆ ಹೋಗಬೇಕಾಗಿ ಬಂತು. ನಿಮ್ಮನ್ನೆಲ್ಲ ಭೇಟಿಯಾದರೂ ಆಗಬೇಕು ಅಂತ ಕೆಲಸ ಬೇಗ ಮುಗಿಸಿ ಬಂದೆ. ಹೇಗಿದ್ದೀರಿ ಎಲ್ಲ? ಮಗನ ಸ್ನೇಹಿತರನ್ನು ಮಾತನಾಡಿಸುತ್ತಾ ತಾವು ಊಟಕ್ಕೆ ಕುಳಿತರು ಅನ್ನಪೂರ್ಣ. ನಾವು ಎಲ್ಲ ಕೂಲಾಗಿದ್ದೀವಿ. ನಮ್ಮ ಸಾಮ್ರಾಟ್ನ ಹಾಗೆ ಸಂಸಾರದ ತಾಪತ್ರಯ ಜವಾಬ್ದಾರಿ ನಮಗಿಲ್ಲಪ್ಪ ಎಂದು ತಮಾಷೆಯಾಗಿ ನಕ್ಕ ಒಬ್ಬಾತ. ಅನ್ನಪೂರ್ಣ ಸಾಮ್ರಾಟ್ನ ಮುಖ ನೋಡಿದರು. ಸಾಮ್ರಾಟ್ ಏನು ಹೇಳಲಾರದೆ ಸುಮ್ಮನೆ ಕುಳಿತಿದ್ದ. ಭೂಮಿ, ನೀನು ಊಟ ಬಡಿಸಮ್ಮ. ಪ್ರಸಾದ್ ವಿಷಯ ಬದಲಾಯಿಸಿದರು. ಪ್ರಸಾದ್ ಮಾತಿಗೆ ತಲೆದೂಗಿದ ಭೂಮಿ ಎಲ್ಲರ ಮುಂದೆ ತಟ್ಟೆ ಇಟ್ಟಳು. ಏನೆಲ್ಲ ಹೊಸ ರುಚಿ ಮಾಡಿದ ಭೂಮಿ? ನಾನು ಇಲ್ಲದೆ ಕಷ್ಟ ಆಯ್ತಾ? ಸೊಸೆ ತಯಾರಿಸಿದ ನಳಪಾಕದ ಬಗ್ಗೆ ತಿಳಿಯುವ ತವಕ ಅನ್ನಪೂರ್ಣರಿಗೆ. ಅತ್ತೆ, ಏನು ಕಷ್ಟ ಆಗಿಲ್ಲ. ಹೆಚ್ಚೇನು ಹೊಸ ವೆರೈಟಿ ಇಲ್ಲ. ಜೀರಾ ರೈಸ್, ದಾಲ್ ತಡ್ಕ, ಬೂಂದಿ ರಾಯ್ತ, ಪನ್ನೀರ್ ಮತ್ತು ಸಿಂಪಲಾಗಿ ಸಲಾಡ್ ಮಾಡಿದ್ದೀನಿ. ಲಚ್ಚ ಪರಾಟ ಮತ್ತು ಚೆನ್ನ ಮಸಾಲ ನಾವು ಅವತ್ತು ಸುಲಭ ವಿಧಾನದಲ್ಲಿ ಟ್ರೈ ಮಾಡಿದ್ವಿ ಅಲ್ವಾ, ಹಾಗೆ ಮಾಡಿದ್ದೀನಿ. ಮನೆಗೆ ಅತಿಥಿಗಳು ಬಂದಾಗ ಏನಾದರೂ ಸಿಹಿ ಇರಲಿ ಅಂತ ಪಾಯಸ ಮಾಡಿದ್ದೀನಿ ಅಷ್ಟೇ, ಮತ್ತಿನ್ನೇನು ಇಲ್ಲ ಎನ್ನುತ್ತಾ ಮುಚ್ಚಳ ತೆಗೆದಿಟ್ಟಳು ಭೂಮಿ. ಹೊಸ ರುಚಿಗಳ ಹೆಸರೇ ಬಾಯಿಯಲ್ಲಿ ನೀರು ಬರಿಸುತ್ತಿರುವಾಗ ಅಡುಗೆಗಳ ಘಮ ಎಲ್ಲವನ್ನು ತಿಂದು ಬಿಡಬೇಕೆಂಬಷ್ಟ ಬಯಕೆ ಮೂಡಿಸಿತು. ಸಾಮ್ರಾಟ್ಗೆ ಇದು ತೀರಾ ಅನಿರೀಕ್ಷಿತವಾಗಿತ್ತು. ಡೈನಿಂಗ್ ಟೇಬಲ್ ಮೇಲೆ ಇರಿಸಿದ್ದ ಬಗೆ ಬಗೆಯ ನಳಪಾಕದಿಂದ ಕಣ್ಣು ಮೇಲೆತ್ತಲಾಗಲಿಲ್ಲ ಅವನಿಗೆ. ಅಬ್ಬಾ, ಇಷ್ಟೊಂದು ಬಗೆ ಒಂದೇ ಹೊತ್ತಿನಲ್ಲಿ, ಅದು ಅಲ್ಲದೆ ನೀನೊಬ್ಬಳೆ ಮಾಡೋಕ್ಕೆ ಕಷ್ಟ ಆಗಲಿಲ್ವ ಭೂಮಿ? ಹೇಗೆ ಸಾಧ್ಯ ಆಯಿತು ನಿನಗೆ? ವಿಭಿನ್ನ ಅಡುಗೆಗಳಿಂದ ಅನ್ನಪೂರ್ಣರ ನಿರೀಕ್ಷೆಯನ್ನು ಮೀರಿಸಿದ್ದಳು ಭೂಮಿ. ಅತ್ತೆ, ನನ್ನ ತವರು ಮನೆಯಲ್ಲಿ ವಿಭಿನ್ನ ವಯಸ್ಸಿನ ವಿಭಿನ್ನ ಮನಸ್ಥಿತಿ ಇರುವ 7 ಜನರಿದ್ದೆವು. ಹಾಗಾಗಿ ಪದಾರ್ಥಗಳ ಪ್ರಮಾಣ ವೈವಿಧ್ಯತೆ ಕೂಡ ಪ್ರತಿದಿನ ಹೆಚ್ಚೇ ಇರುತ್ತಿತ್ತು. ಅಮ್ಮ ಒಂದು ಸಮಯದಲ್ಲಿ ಮಹಿಳಾ ಭಜನೆ ತಂಡದ ಜೊತೆ ಕಾರ್ಯಕ್ರಮ ಕೊಡೋದಿಕ್ಕೆ ಅಂತ ಹೋಗ್ತಿದ್ರು. ಆಗ ಮನೆಯಲ್ಲಿ ಅಡುಗೆ ಜವಾಬ್ದಾರಿ ನನಗೆ ಇರುತ್ತಿತ್ತು. ಅಜ್ಜ ಅಜ್ಜಿ ಇಷ್ಟಪಟ್ಟು ತಿನ್ನುವ ಆಹಾರಗಳು ತಂಗಿಯರಿಗೆ ಇಡಿಸುತ್ತಿರಲಿಲ್ಲ. ಅಪ್ಪ ಇಷ್ಟಪಡುವ ಅಡುಗೆ ಅಜ್ಜನ ಆರೋಗ್ಯಕ್ಕೆ ಆಗಿ ಬರುತ್ತಿರಲಿಲ್ಲ. ತಂಗಿಯರಿಗೆ ಪ್ರಿಯವಾದುದನ್ನು ತಿನ್ನಲು ಅಜ್ಜಿ ಮೂಗು ಮುರಿಯುತ್ತಿದ್ದರು. ಹಾಗಾಗಿ ಅವರಿಗೆಲ್ಲ ಸೇರುವ ಅಡುಗೆ ಮಾಡುತ್ತಿದ್ದ ನನಗೆ ಇದೆಲ್ಲ ಕಷ್ಟ ಅಂತ ಅನಿಸಲಿಲ್ಲ. ಅದಲ್ಲದೆ ತೀರಾ ಸರಳ ವಿಧಾನವನ್ನು ಮೊಬೈಲ್ ನೋಡಿ ಅನುಸರಿಸಿದೆ ಅಷ್ಟೆ ಎನ್ನುತ್ತಾ ಒಂದೊಂದೇ ಬಗೆಯನ್ನು ಎಲ್ಲರಿಗೂ ಬಡಿಸಿದಳು ಭೂಮಿ. ಅರೆ ವಾವ್, ಜೀರಾ ರೈಸ್ಗೆ ಸೈಡ್ ಡಿಶ್ ಇಲ್ಲದಿದ್ದರೂ ಹಾಗೆಯೇ ತಿನ್ನುವಷ್ಟು ರುಚಿಯಾಗಿದೆ. ಸೂಪರ್ ಭೂಮಿ. ಪನ್ನೀರ್ ಒಮ್ಮೆ ನನ್ನ ಫ್ರೆಂಡ್ ಮನೆಯಲ್ಲಿ ತಿಂದಿದ್ದೆ, ತುಂಬ ಇಷ್ಟ ಆಗಿತ್ತು. ಇದು ಅದನ್ನು ಮೀರಿಸಿದೆ ಭೂಮಿ. ಉಳಿದಿದ್ದೆಲ್ಲ ತಿನ್ನದೆ ರುಚಿ ಹೇಗಿದೆ ಅಂತ ಹೇಳಬಹುದು ನೋಡಿಯೇ ಹೊಟ್ಟೆ ತುಂಬಿತು. ವಾವ್, ತಡ ಮಾಡದೆ ಒಂದೊಂದು ಬಗೆಯನ್ನು ಚಪ್ಪರಿಸುತ್ತಾ ಹೇಳಿದರು ಪ್ರಸಾದ್. ವಾವ್, ಲಚ್ಚ ಪರಾಟ ನಾವು ಅವತ್ತು ಮಾಡಿದ್ದಕ್ಕಿಂತ ಚೆನ್ನಾಗಿ ಬಂದಿದೆ ಅಲ್ವಾ ಭೂಮಿ? ಅವತ್ತು ಈ ರೀತಿ ತುಂಬ ಲೇಯರ್ ಬಂದಿರಲಿಲ್ಲ. ಟೇಸ್ಟ್ ಕೂಡ ಅಷ್ಟಕ್ಕಷ್ಟೇ ಇತ್ತಲ್ವಾ? ಮೊದಲು ಪರಾಟದ ಮೋರೆ ಹೋಗಿ ತಿನ್ನುತ್ತಾ ಹೇಳಿದ ಅನ್ನಪೂರ್ಣರ ಮಾತು ಹೊಗಳಿಕೆಯದ್ದೇ ಆಗಿತ್ತು. ಹೌದು ಅತ್ತೆ, ಈ ಬಾರಿ ಮಾಡುವಾಗ ವಿಧಾನದಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದೆ. ಹಾಗಾಗಿ ಹೆಚ್ಚು ಪದರವಾಗಿ ಬಂದಿರಬೇಕು ಎಂದು ಭೂಮಿ ಖುಷಿಯಿಂದ ಉತ್ತರಿಸಿದಳು. ಸಾಮ್ರಾಟ್ನ ಪ್ರತಿಕ್ರಿಯೆ ಬಾರದೆ ಅವಳಿಗೆ ನೆಮ್ಮದಿ ಇರಲಿಲ್ಲ. ಸಾಮ್ರಾಟ್ನನ್ನೇ ತುದಿಗಣ್ಣಿನಿಂದ ನೋಡಿದಳು. ದಾಲ್ ತಡ್ಕ ಬೆರೆಸಿ ಜೀರಾ ರೈಸ್ ತಿನ್ನುತ್ತಿದ್ದವನ ಕೈಗೆ ವಿರಾಮವಿರಲಿಲ್ಲ. ಅವನದು ಹೊರತು ಒಂದಕ್ಷರ ಉಸಿರಿರಲಿಲ್ಲ ಅವನು. ಭೂಮಿ, ನೀನು ಕೂತ್ಕೋ, ಬೇಕಾದರೆ ಸೆಲ್ಫ್ ಸರ್ವ್ ಮಾಡಿಕೊಳ್ಳೋಣ. ಅನ್ನಪೂರ್ಣ ಭೂಮಿಯನ್ನು ಕುಳಿತುಕೊಳ್ಳುವಂತೆ ಹೇಳಿದರು. ಪರವಾಗಿಲ್ಲ ಅತ್ತೆ, ನೀವೆಲ್ಲ ಊಟ ಮುಗಿಸಿ, ನಾನು ನನ್ನ ಪಾಡಿಗೆ ಆಮೇಲೆ ತಿಂತೀನಿ ಎಂದು ನಸುನಗೆ ಬೀರುತ್ತಾ ಹೇಳಿದಳು. ಸಾಮ್ರಾಟ್, ನೀನ್ಯಾಕೆ ಏನು ಹೇಳುತ್ತಿಲ್ಲ? ಭೂಮಿಯ ಅಡುಗೆ ಇಷ್ಟ ಆಗಲಿಲ್ವಾ? ಪ್ರಸಾದ್ಗೂ ಮಗನ ಪ್ರತಿಕ್ರಿಯೆ ತಿಳಿಯುವ ಕುತೂಹಲ. ನೋ ಡ್ಯಾಡ್, ಹಾಗೇನಿಲ್ಲ, ತುಂಬ ಚೆನ್ನಾಗಿದೆ ಎಂದವನು ಯಾರ ಜೊತೆಯೂ ದೃಷ್ಟಿ ಮಿಲಾಯಿಸದೆ ತಿನ್ನುತ್ತಿದ್ದ. ಗ್ರೇಟ್, ನಿಜವಾಗಿಯೂ ತುಂಬ ರುಚಿಯಾಗಿದೆ ಬಾಬಿ. ಕಾಮನ್ ಆಗಿ ರೆಸ್ಟೋರೆಂಟ್ ಆನ್ಲೈನ್ ಡೆಲಿವರಿಯಲ್ಲಿ ಒಂದೇ ರೀತಿಯ ಟೇಸ್ಟ್ ಇರುತ್ತೆ. ನಮ್ಮ ಊರಲ್ಲಿ ಒಂದು ಸಣ್ಣ ಡಾಬಾ ಇದೆ, ಅಲ್ಲಿಯ ಟೇಸ್ಟ್ ನಮ್ಮ ಊರಲ್ಲಿ ಫೇಮಸ್. ನನಗೆ ನಿಜಕ್ಕೂ ಅಲ್ಲಿಯ ನೆನಪಾಯಿತು ಒಂದು ಬಾರಿಗೆ. ಮೊದಲ ಸಲ ಆದರೂ ನೀವು ಇಷ್ಟೆಲ್ಲ ಮಾಡಿದ್ದು ನಿಜಕ್ಕೂ ಗ್ರೇಟ್, ಅದು ಇಷ್ಟೊಂದು ಟೇಸ್ಟಿಯಾಗಿ. ನಮ್ಮ ಸ್ನೇಹಿತ ನಿಜಕ್ಕೂ ಲಕ್ಕಿ, ಪ್ರತಿದಿನ ಒಳ್ಳೆ ಊಟ ಮಾಡಬಹುದು. ನಮ್ಮ ಸಿಟಿ ಕಡೆ ಹುಡುಗಿಯರು ಇವತ್ತು ನಿಮ್ಮ ಸ್ಥಾನದಲ್ಲಿ ಇದ್ದಿದ್ದರೆ ಖಂಡಿತ ಆನ್ಲೈನ್ ಫುಡ್ ತರಿಸಿ ಬಡಿಸ್ತಾ ಇದ್ರು. ನಾನಂತೂ ಫಿಕ್ಸ್ ಚೆನ್ನಾಗಿ ಅಡುಗೆ ಮಾಡಿಕೊಡೋ ಹಳ್ಳಿ ಕಡೆ ಹುಡುಗಿಯನ್ನೇ ಮದುವೆಯಾಗುವುದು. ನನಗೆ ಇನ್ನೊಂದು ಲಂಚ ಬಡಿಸಿ ಎಂದು ಸಾಮ್ರಾಟ್ನ ಸ್ನೇಹಿತ ಭೂಮಿಯ ಅಡುಗೆಯನ್ನು ಮೆಚ್ಚಿದ. ಉಳಿದ ಸ್ನೇಹಿತರು ಅವನ ಮಾತನ್ನು ಅನುಮೋದಿಸಿದರು. ಸಂಸಾರ ಅಂದರೆ ತಾಪತ್ರಯ, ನಿಭಾಯಿಸಲಾರದ ಜವಾಬ್ದಾರಿ ಅಂತೆಲ್ಲ ಹೇಳ್ತಿದ್ರಲ್ಲ ನೀವು. ಹೌದು, ಕೆಲವೊಮ್ಮೆ ಸಂಸಾರ ಅನ್ನುವುದು ನಮಗೆ ಅಹಿತ ಅನಿಸಬಹುದು, ಆದರೆ ಅದು ನಮ್ಮ ಜೀವನ ಸಂಗಾತಿಯ ಆಯ್ಕೆಯ ಮೇಲೆ ನಿಂತಿದೆ.
ಸಂಸಾರದಲ್ಲಿ ಯಾವುದೇ ತಾಪತ್ರಯ ಬಂದರೂ ಜವಾಬ್ದಾರಿ ಹೆಗಲ ಮೇಲೆ ಹೊತ್ತು ಎಲ್ಲವನ್ನು ನಿಭಾಯಿಸುವ ಗುಣವಿರುವ ಮಡದಿ ಸಿಕ್ಕರೆ ದಾಂಪತ್ಯ ಜೀವನ ಅರ್ಥಪೂರ್ಣ. ಈ ಸತ್ಯವನ್ನು ಅರಿತುಕೊಂಡಾದರೂ ನೀವು ಕೂಡ ಮದುವೆಯ ಯೋಚನೆ ಮಾಡಿ. ಈ ವಿಷಯದಲ್ಲಿ ಸಾಮ್ರಾಟ್ ನಿಜವಾಗಿಯೂ ಅದೃಷ್ಟವಂತನೇ. ತಟ್ಟೆಯಿಂದ ದೃಷ್ಟಿ ಎತ್ತದೇ ಹೇಳಿದ ಪ್ರಸಾದ್ ಅವರ ಮಾತುಗಳು ಅರ್ಥಪೂರ್ಣವಾಗಿತ್ತು. ಪ್ರಸಾದ್ ಹೇಳಿದ್ದು ಭೂಮಿ ಹೆಮ್ಮೆ ಪಡುವ ವಿಚಾರವೇ ಆದರೂ ಅವಳಿಗೆ ಅಂತಹ ಮಾತುಗಳು ಒಂದು ರೀತಿ ಮುಜುಗರ ಉಂಟು ಮಾಡುತ್ತಿತ್ತು. ತಲೆ ಕೆಳಗೆ ಹಾಕಿ ನಿಂತಳು ಭೂಮಿ. ಅಂತೂ ಸಿಹಿಯಾದ ಬಾದಾಮಿ ಬರ್ಫಿ ಸವಿಯುವುದರ ಮೂಲಕ ಊಟಕ್ಕೆ ಮಂಗಳ ಹಾಡಲಾಯಿತು. ಓಕೆ ಸಾಮ್ರಾಟ್, ತುಂಬ ಖುಷಿಯಾಯಿತು ನಿನ್ನ ಮನೆಗೆ ಬಂದು. ಊಟ ಅಂತ ಸಖತ್ ಇಷ್ಟ ಆಯಿತು. ಥ್ಯಾಂಕ್ ಯು ಬಾಬಿ. ಆಂಟಿ ಅಂಕಲ್, ಸ್ವಲ್ಪ ಅರ್ಜೆಂಟ್ ಇದೆ, ಸೊ ಹೊರಡಬೇಕು. ಮತ್ತೊಮ್ಮೆ ಇಂತಹ ಊಟಕ್ಕೆ ಖಂಡಿತ ಬರ್ತೀನಿ, ಬಾಯ್ ಎಂದು ಸಾಮ್ರಾಟ್ನ ಸ್ನೇಹಿತರು ಯಾವುದೋ ಕೆಲಸದ ನಿಮಿತ್ತ ಬೇಗನೆ ಹೊರಟರು. ನನಗೂ ಖುಷಿಯಾಯಿತು. ಇನ್ನೊಮ್ಮೆ ಮೀಟ್ ಆಗೋಣ. ಇವತ್ತು ಹೆವಿ ವರ್ಕ್ ಇಲ್ಲದ ಕಾರಣ ಮಧ್ಯಾಹ್ನ ಮೇಲೆ ರಜಾ ಹಾಕಿದ್ದೀನಿ. ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು ಅಂದ್ಕೊಂಡೆ, ಬಟ್ ನಿಮಗೆ ಅರ್ಜೆಂಟಾಗಿ ಹೋಗಬೇಕು ಅಂತಿದ್ದೀರಾ. ಸರಿಯಾಗಿದ್ದರೆ ಬಾಯ್ ಎಂದು ಸಾಮ್ರಾಟ್ ಸ್ನೇಹಿತರನ್ನು ಕಳುಹಿಸಿಕೊಟ್ಟ. ಮನೆಯವರು ಬಾಗಿಲಿನವರೆಗೆ ಹೋಗಿ ಕಳುಹಿಸಿಕೊಟ್ಟರು. ಭೂಮಿ, ಅನ್ನಪೂರ್ಣ ಸೊಸೆ ಎಲ್ಲರ ಮೆಚ್ಚುಗೆ ಪಡೆದಿದ್ದಕ್ಕಾಗಿ ಸಂಭ್ರಮಪಟ್ಟರು. ಜೀವನದಲ್ಲಿ ಖಂಡಿತ ಗೆಲ್ಲುತ್ತೀಯ ನೀನು. ಇದೊಂದು ಪುಟ್ಟ ಸನ್ನಿವೇಶ ಆದರೂ ನಿನ್ನ ಸಾಮರ್ಥ್ಯದ ಸೂಚಕವಾಗಿತ್ತು. ರಿಯಲಿ ಪ್ರೌಡ್ ಆಫ್ ಯು. ಪ್ರಸಾದ್ಗೆ ಸೊಸೆಯನ್ನು ಹೊಗಳಿದಷ್ಟು ಮತ್ತು ಹೆಮ್ಮೆ ಆಗುತ್ತಿತ್ತು. ನೀವು ಈ ರೀತಿಯೆಲ್ಲ ಹೇಳಿ ನನ್ನನ್ನು ಮುಜುಗರಕ್ಕೆ ಈಡು ಮಾಡ್ತಾ ಇದ್ದೀರಿ. ಅಂಥದ್ದು ನಾನೇನು ಮಾಡಿಲ್ಲ. ಮನೆಯ ಸೊಸೆಯಾಗಿ ನನ್ನ ಕರ್ತವ್ಯ ನಿಭಾಯಿಸಿದೆ ಅಷ್ಟೇ. ಹೊಗಳಿಕೆ ಭೂಮಿಯನ್ನು ಹಿಗ್ಗಿಸಿರಲಿಲ್ಲ. ಅಯ್ಯೋ, ನಾವು ಗಂಟಲಿನವರೆಗೆ ತಿಂದು ಮುಗಿಸಿದ್ವಿ. ನೀನು ಊಟ ಮಾಡು ಭೂಮಿ. ಬೆಳಗಿನ ಕೆಲಸ ಮಾಡಿ ನಿನಗಿಷ್ಟು ಹೆಚ್ಚು ಹಸಿವಾಗಿರುತ್ತೆ. ನಿಂಗೆ ಅನ್ನಪೂರ್ಣ ಕಾಳಜಿ ವಹಿಸಿದರು. ಇವತ್ತು ನಿಜ ಹೇಳಬೇಕಂದ್ರೆ ಒಂದು ಆಶ್ಚರ್ಯ ಅತ್ತೆ. ಯಾವತ್ತೂ ಬೇಗನೆ ಹಸಿವಾಗುವ ನನಗೆ ಇವತ್ತು ಯಾಕೋ ಹೊಟ್ಟೆ ತುಂಬಿದ ಹಾಗೆ ಆಗ್ತಿದೆ. 4 ಜನರ ಹಸಿವು ನೀಗಿಸಿದರೆ ನಮ್ಮ ಹಸಿವು ನೀಗಿದಂತೆ ಅಂತ ಅಜ್ಜ ಹೇಳ್ತಿರ್ತಾರೆ. ಬಹುಶಃ ಹಾಗೆಯೇ ಇರಬೇಕು. ಆ ತೃಪ್ತಿಯೇ ಹೊಟ್ಟೆ ತುಂಬಿಸಿತು ನನಗೆ ಎಂದು ಬಾಗಿಲ ಬಳಿ ಮೂವರು ನಿಂತು ಮಾತನಾಡುವಾಗ ಸಾಮ್ರಾಟ್ ಸೋಫಾದಲ್ಲಿ ಕುಳಿತು ಮೊಬೈಲ್ ಒಳಗೆ ಬಿದ್ದಿದ್ದ. ಹೇಳಿದ ಹಾಗೆ ಅನ್ನಪೂರ್ಣ, ನನ್ನ ಪಿಂಕ್ ಕಲರ್ ಶರ್ಟ್ ಕಾಣಿಸ್ತಾನೆ ಇಲ್ಲ. ಸಂಜೆ ವಾಕಿಂಗ್ ಹೋಗುವಾಗ ಹಾಕೊಬೇಕು ಅನ್ಕೊಂಡೆ, ಎಲ್ಲಿಟ್ಟಿದ್ದೀಯಾ? ಪ್ರಸಾದ್ ಮಾತು ಬದಲಾಯಿಸಿದರು. ಅಯ್ಯೋ, ಊಟ ಆಗಿ ಕುತ್ಕೊಳ್ಳೋಣ. ಆ ಶರ್ಟ್ ರೂಮಲ್ಲಿ ಎದುರುಗಡೆಯೇ ಇದೆ. ಸಂಜೆ ತಾನೇ ಬೇಕಾಗಿದ್ದು, ಆಮೇಲೆ ನೋಡಿದ್ರೆ ಆಯಿತು. ಪ್ರಸಾದ್ ಹೇಳಿದ ಕೆಲಸದ ಕಡೆ ಅನ್ನಪೂರ್ಣ ಒಲವು ತೋರಲಿಲ್ಲ. ನೀನು ತಾನೇ ಇಟ್ಟಿದ್ದು, ಈಗಲೇ ಹುಡುಕಿ ಕೊಡು ಎಂದಾಗ ಅನ್ನಪೂರ್ಣ ರೂಮ್ ಕಡೆ ನಡೆದರು. ಭೂಮಿ, ಊಟ ಮಾಡು ನೀನು ಎಂದು ಪ್ರಸಾದ್ ಕೂಡ ಹತ್ತ ನಡೆದರು. ಕನ್ನಡಕ ಸ್ವಲ್ಪ ಹಾಳಾಗಿದೆ ಅನಿಸುತ್ತೆ ನೋಡಿ. ಬಂದಾಗಲೇ ಕಣ್ಣೆದುರೇ ಇತ್ತು. ಹುಡುಕುವಷ್ಟು ತಾಳ್ಮಿಲ್ಲ. ಶರ್ಟ್ ಕೈಯಲ್ಲಿ ಹಿಡಿದು ಹೇಳಿದರು ಅನ್ನಪೂರ್ಣ. ಅಯ್ಯೋ ಪೆದ್ದಿ, ಶರ್ಟ್ ಬಿಟಾಕು. ಹೊರಗೆ ಭೂಮಿ ಜೊತೆ ನಾವು ಇದ್ದರೆ ಸಾಮ್ರಾಟ್ ಅವಳ ಬಳಿ ಏನು ಮಾತನಾಡಲಾರ. ಇವತ್ತಿನ ಅಡುಗೆ ಬಗ್ಗೆ ಅವನು ಏನು ಬಾಯಿ ಬಿಟ್ಟಿಲ್ಲ. ಬಹುಶಃ ನಾವು ಭೂಮಿಯನ್ನು ಒಬ್ಬಂಟಿಯಾಗಿ ಬಿಟ್ಟರೆ ಅವನಾಗಿಯೇ ಹೋಗಿ ಮಾತನಾಡಿಸಬಹುದು. ನೋಡೋಣ ಎನ್ನುತ್ತಾ ಪ್ರಸಾದ್ ಸಣ್ಣ ಹೆಜ್ಜೆ ಇಡುತ್ತಾ ಕೋಣೆಯ ಬಾಗಿಲಿನಪ್ಪಿ ತಲೆ ಹೊರ ಹಾಕಿ ನೋಡಿದರು. ನಿಮಗೆಲ್ಲೋ ಭ್ರಮೆ. ಅವನು ಭೂಮಿಯ ಬಳಿ ಮಾತಾಡ್ತಾನೆ. ಬಾಯಿ ಬಿಟ್ಟು ನೋಡ್ತಾ ಇರಿ ಎಂದು ಅನ್ನಪೂರ್ಣ ಬಾಗಿಲು ದಾಟಿ ಹೊರಹೋಗಲು ಮುಂದಾದಾಗ, ಸ್ವಲ್ಪ ಇರೆ, ಕುತೂಹಲಕ್ಕಾದರೂ ನೋಡೋಣ. ಪ್ರಸಾದ್ ತಡೆದರು. ಅನ್ನಪೂರ್ಣ ಕಣ್ಣು ಕಿರಿದಾಗಿಸಿ ಒಬ್ಬರಿಸಿ ಪ್ರಸಾದ್ ಹಿಂದೆ ನಿಂತು ನಿರುತ್ಸಾಹದಿಂದ ನೋಡಿದರು. ಭೂಮಿ ಒಂದೊಂದಾಗಿ ಡೈನಿಂಗ್ ಟೇಬಲ್ ಮೇಲಿದ್ದ ತಟ್ಟೆಗಳನ್ನು ತೆಗೆದು ಪಾತ್ರೆಗಳನ್ನೆಲ್ಲ ಹೊರಗಿಡುತ್ತಿದ್ದಳು. ಸಾಮ್ರಾಟ್ ಈ ಲೋಕದಲ್ಲಿ ಇಲ್ಲದವನಂತೆ ಮೊಬೈಲ್ ನೋಡುತ್ತಿದ್ದ. ನೋಡಿ, ಅವರಿಬ್ಬರು ಅವರವರ ಲೋಕದಲ್ಲಿ ಇದ್ದಾರೆ. ಆಗಿರುವಾಗ ನಿಮ್ಮ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತೀರಾ? ಅನ್ನಪೂರ್ಣ ಪಿಸುಗುಟ್ಟಿದರು. ಸುಮ್ಮನೆ ನಿಂತಿರುವ ಪ್ರಸಾದ್ನ ಕುತೂಹಲ ತಗ್ಗಿರಲಿಲ್ಲ. ಅಷ್ಟರಲ್ಲಿ ಸಾಮ್ರಾಟ್ ಮೊಬೈಲ್ ಸೋಫಾಕ್ಕೆಸೆದು ಎದ್ದು ನಿಂತ. ನೋಡು ಎದ್ದ ಪ್ರಸಾದ್ ಉದ್ವೇಗದಿಂದ ಹೇಳಿದರು. ಅನ್ನಪೂರ್ಣರಿಗೆ ಸಣ್ಣದಾಗಿ ಕುತೂಹಲ ಮೂಡಿತು. ಕುತ್ತಿಗೆಯನ್ನು ಮತ್ತಷ್ಟು ಉದ್ದ ಮಾಡಿ ಇಣುಕಿದರು. ಸಾಮ್ರಾಟ್ ಎದ್ದವನು ತನ್ನ ಪಾಡಿಗೆ ಕೋಣೆಯ ಕಡೆಗೆ ಹೋಗಲು ಮಹಡಿಯೇ ಮೆಟ್ಟಿಲ ಮೇಲೆ ಕಾಲಿಟ್ಟ. ಅನ್ನಪೂರ್ಣ ಪ್ರಸಾದನ್ನು ದುರುಗುಟ್ಟಿ ನೋಡುತ್ತಾ, ನೋಡಿ ನೀವು ಹೀಗೆ ಅವನು ಹೋಗಿ ಮಾತಾಡ್ತಾನೆ ಅಂತ ನೋಡ್ತೀರಿ. ನಿಮ್ಮ ಸುಪುತ್ರ ಚೆನ್ನಾಗಿ ನಿದ್ದೆಗೆ ಜಾರುತ್ತಾನೆ ಅಷ್ಟೆ. ಅನ್ನಪೂರ್ಣ ಕೊಂಕಾಗಿ ನಗುತ್ತಾ ವಿಷಯದ ಬಗ್ಗೆ ಆಸಕ್ತಿ ಕಳೆದುಕೊಂಡರು. ಅವರಿಬ್ಬರಿಗೆ ಏಕಾಂತ ಒದಗಿಸಿಕೊಟ್ಟರೆ ಮಾತನಾಡುತ್ತಾರೆ ಅಂದುಕೊಂಡೆ. ಇವನು ಬದಲಾಗುವ ಆಸಾಮಿಯಲ್ಲ. ಪ್ರಸಾದ್ ಉಸಿರು ಚೆಲ್ಲಿ ತುಟಿ ಬಾಡಿಸಿದಾಗ, ನೋಡಿ ಅಲ್ಲಿ ನೋಡಿ. ಅನ್ನಪೂರ್ಣರ ಕಣ್ಣಲ್ಲಿ ಮತ್ತೆ ಕುತೂಹಲದ ಒಳಪು ಮೂಡಿತು. ಸಾಮ್ರಾಟ್ ಮೆಟ್ಟಿಲೇರಿ ನೇರವಾಗಿ ತನ್ನ ಕೋಣೆಗೆ ಹೋಗುವ ಬದಲು ಒಂದು ಕ್ಷಣಕ್ಕೆ ಅಲ್ಲೇ ನಿಂತ. ಹಾಲ್ನಲ್ಲಿ ಪ್ರಸಾದ್ ಹಾಗೂ ಅನ್ನಪೂರ್ಣರ ನಿರುಪಸ್ಥಿತಿ ಗಮನಿಸಿದಾತ ಅಡುಗೆ ಕೋಣೆಯತ್ತ ಇಣುಕಿದ. ಭೂಮಿ ಸಿಂಕಿನಲ್ಲಿದ್ದ ತಟ್ಟೆಗಳನ್ನು ತೊಳೆಯುತ್ತಿರುವುದನ್ನು ಗಮನಿಸಿದ. ನೇರವಾಗಿ ಅಡುಗೆ ಕೋಣೆಯತ್ತ ನಡೆದ. ನೋಡು, ನಾನು ಹೇಳಿಲ್ವಾ, ಅವನು ಖಂಡಿತ ಮಾತಾಡ್ತಾನೆ. ಪ್ರಸಾದ್ ಅನ್ನಪೂರ್ಣರಲ್ಲಿ ಹೇಳಿದರು.
ಅವನು ಅಡುಗೆ ಕೋಣೆಯೊಳಗೆ ಹೋಗಿ ಮಾತನಾಡಿದರೆ ಇಲ್ಲಿಗೆ ಏನು ಕೇಳಿಸೋಲ್ಲ. ಛೆ, ಕಡೆ ಪಕ್ಷ ಭೂಮಿ ಡೈನಿಂಗ್ ಟೇಬಲ್ ಬಳಿ ಆದರೂ ಇರಬೇಕಿತ್ತು ಅಲ್ವಾ? ಅನ್ನಪೂರ್ಣ ಪ್ರಸಾದ್ನ ಹಿಂದಿನಿಂದ ಹಿಣುಕಿದರು. ಅವನು ಕಿಚನ್ ಒಳಗೆ ಹೋಗಲಿ, ಸ್ವಲ್ಪ ಮುಂದೆ ಹೋಗಿ ಏನು ಮಾತಾಡ್ತಾನೆ ಅಂತ ನೋಡೋಣ ಎಂದ ಪ್ರಸಾದ್. ಅವರ ದೃಷ್ಟಿ ಮಗನ ಮೇಲಿಂದ ತಪ್ಪಿಸಿರಲಿಲ್ಲ. ಸಾಮ್ರಾಟ್ ಅಡುಗೆ ಕೋಣೆಗೆ ಹೋದಾಗ ಪ್ರಸಾದ್ ಹಾಗೂ ಅನ್ನಪೂರ್ಣ ಕಳ್ಳ ಹೆಜ್ಜೆ ಇಡುತ್ತಾ ಮುಂದೆ ಹೋದರು. ಅಷ್ಟರಲ್ಲಿ ಸಾಮ್ರಾಟ್ ತಟ್ಟೆ ಹಿಡಿದು ಪುನಃ ಬರುವುದು ಕಂಡಾಗ ಮತ್ತೆ ಕೋಣೆಯ ಬಳಿ ಹೋದರು. ಸಾಮ್ರಾಟ್ ತಟ್ಟೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಟು ಟೇಬಲ್ನ ಒಳಬದಿಗೆ ತಳ್ಳಿ ಇಟ್ಟಿದ್ದ ಕುರ್ಚಿಯನ್ನು ಹಿಂದೆ ಎಳೆದ. ಸಾಮ್ರಾಟ್ನ ಚಲನವಲನಗಳನ್ನು ಗಮನಿಸುತ್ತಿದ್ದ ಭೂಮಿಗೆ ಅವನು ಏನು ಮಾಡುತ್ತಿದ್ದಾನೆ ಎಂಬುದು ತಿಳಿಯಲಿಲ್ಲ. ಆ ಕಡೆ ಗಮನ ಕೊಡದವಳಂತೆ ನಟಿಸಿ ತನ್ನ ಕೆಲಸ ಮುಂದುವರಿಸಿದಳು. ಪ್ರಸಾದ್ ಅನ್ನಪೂರ್ಣರ ಬಳಿ ತಿರುಗಿ ಏನಿರಬಹುದು ಎಂಬ ಗೊಂದಲ ವ್ಯಕ್ತಪಡಿಸಿದರು. ಅನ್ನಪೂರ್ಣ ಕೂಡ ಪ್ರಸಾದ್ನಂತೆ ಗೊಂದಲಕ್ಕೊಳಗಾದರು. ಬಹುಶಃ ಭೂಮಿಯ ಕೈರುಚಿ ತುಂಬ ಹಿಡಿಸಿರಬೇಕು, ಹಾಗಾಗಿ ಮತ್ತೊಮ್ಮೆ ಬಡಿಸಿಕೊಂಡು ತಿಂತಾನೋ ಏನೋ. ಪ್ರಸಾದ್ ಗಲ್ಲದ ಮೇಲೆ ತೋರು ಬೆರಳಿಟ್ಟರು. ಮನಸ್ಸು ಬೇಕು ಅಂದ್ರೂ ಹೊಟ್ಟೆಯಲ್ಲಿ ತುಂಬಿಸೋಕೆ ಜಾಗ ಬೇಡವಾ? ಅವನ ತಲೆಯಲ್ಲಿ ಬೇರೇನೋ ಯೋಚನೆ ಇದೆ. ಸಾಮ್ರಾಟ್ನ ವರ್ತನೆ ಸ್ಪಷ್ಟನೆ ಅವರಿಗಿನ್ನೂ ಅರಿವಿಗೆ ಬಂದಿರಲಿಲ್ಲ. ಪಾತ್ರೆಗಳನ್ನು ಆಮೇಲೆ ತೊಳೆದರೆ ಆಯಿತು. ಬಾ, ಊಟ ಮಾಡು. ಕುರ್ಚಿಯ ಮೇಲೆ ಕೈ ಇಟ್ಟು ಅಡುಗೆ ಕೋಣೆಯತ್ತ ಮುಖ ಮಾಡಿ ಹೇಳಿದ ಸಾಮ್ರಾಟ್. ಭೂಮಿಗೆ ಒಂದು ಬಾರಿ ವಾಸ್ತವತೆ ಅಚ್ಚರಿ ಮೂಡಿಸಿತು. ಬಹುಶಃ ನಾನು ತಪ್ಪಾಗಿ ಕೇಳಿಸಿಕೊಂಡಿರಬೇಕು ಅಂದುಕೊಂಡು ಪುನಃ ಕೆಲಸದಲ್ಲಿ ಮಗ್ನಳಾದಳು ಭೂಮಿ. ನಿನ್ನನ್ನೇ ಕರೀತಿರೋದು, ಮೊದಲು ಊಟ ಮಾಡುವಂತೆ. ಸಾಮ್ರಾಟ್ ಮತ್ತು ಭೂಮಿಯನ್ನು ಕರೆದಾಗ ಭೂಮಿಗೆ ಖುಷಿಗೆ ಅಳುವೆ ಬಂದಂತಾಯಿತು. ಗಂಡ ಮೊದಲ ಬಾರಿಗೆ ಕಾಳಜಿ ತೋರಿದಾಗ ಹೊಟ್ಟೆಯಲ್ಲಿ ಇಲ್ಲದ ಹಸಿವು ಕೂಡ ಹಿಣುಕಿ ತಾಳ ಹಾಕಲು ಶುರು ಮಾಡಿದಂತಾಯಿತು ಭೂಮಿಗೆ. ಕೂಡಲೇ ಸೆರಗಂಚಿನಲ್ಲಿ ಅಂಗೈ ಒರೆಸುತ್ತಾ ಓಡಿ ಬಂದು ತಲೆ ಕೆಳಗೆ ಹಾಕಿ ನಿಂತಳು. ಬೆಳಿಗ್ಗೆ ತಿಂಡಿ ತಿಂದಿದ್ದು ಬಿಟ್ಟರೆ ಅಡುಗೆ ಮಾಡುವ ಬರದಲ್ಲಿ ಮತ್ತೇನು ಹೊಟ್ಟೆಗೆ ಬಿದ್ದಿಲ್ಲ ಅನಿಸುತ್ತೆ. ಬೇರೆ ಕೆಲಸ ಮಾಡುವ ತುರಾತುರಿ ಏನಿದೆ ಇವಾಗ? ಊಟ ಮುಗಿಸು, ನಿಧಾನವಾಗಿ ಮಾಡಿದರೆ ಆಗೋದಿಲ್ಲ. ತುಟಿಯೂದಿಸಿ ಎತ್ತಲು ನೋಡಿಕೊಂಡು ಹೇಳಿದವನ ಅಹಂ ಅವಳ ಕಾಳಜಿ ವಹಿಸಲು ಬಿಡದಿದ್ದರೂ ಒಳ ಮನಸ್ಸಿನ ಪೈಪೋಟಿಯೊಂದಿಗೆ ಅಹಂ ಸೋತಂತಿತ್ತು. ಭೂಮಿಗೆ ಸಂಭ್ರಮ ಪಡುವಷ್ಟು ಖುಷಿಯಾದರೂ ತೋರಿಸಿಕೊಳ್ಳಲು ಏನೋ ಭಯ. ಜೊತೆಗೆ ಅವನ ನಡವಳಿಕೆ ನಗು ತುಟಿಯಂಚಿಗೆ ಬಂದು ನಿಂತರೂ ನಗುವನ್ನು ನುಂಗಿಕೊಂಡವಳು. ಯಾಕೋ ಹಸಿವು ಇರಲಿಲ್ಲ. ನಿಧಾನವಾಗಿ ಊಟ ಮಾಡೋಣ ಅಂದುಕೊಂಡೆ. ಮೇಲುಧ್ವನಿಯಲ್ಲಿ ಹೇಳಿದಳು ಭೂಮಿ. ಪ್ರಸಾದ್ ಹಾಗೂ ಅನ್ನಪೂರ್ಣ ಅಚ್ಚರಿಯಿಂದ ಕಣ್ಣು ಬಾಯಿ ಬಿಟ್ಟು ಸ್ತಬ್ಧಗಳಂತೆ ನಿಂತಿದ್ದರು. ಸಮಯಕ್ಕೆ ಸರಿಯಾಗಿ ಆಹಾರ ತಗೊಳ್ಳೋದನ್ನು ಕಲಿತುಕೋ. ಈಗ ಕೂತು ಊಟ ಮಾಡು ಎಂದು ಕುರ್ಚಿಯನ್ನು ಭೂಮಿಯ ಕಡೆಗೆ ಇಟ್ಟನು. ಭೂಮಿ ಸಾಮ್ರಾಟ್ನ ಮುಖ ನೋಡಿ ಹಾಗೆ ನಿಂತು ಬಿಟ್ಟಳು. ಸಾಮ್ರಾಟ್ ಅವಳ ಕಣ್ಮುಂದೆ ಅಂಗೈ ಬೀಸಿ ತಟ್ಟೆಯನ್ನು ತೋರಿಸಿದ. ಭೂಮಿ ಮುಜುಗರದಿಂದ ಕುರ್ಚಿಯಲ್ಲಿ ಕುಳಿತಳು. ಲಚ್ಚ ಪರಾಟವನ್ನು ಸಣ್ಣದಾಗಿ ಮುರಿದು ಚೆನ್ನ ಮಸಾಲೆಯಲ್ಲಿ ಅದ್ದಿ ತೆಗೆದು ನಾಜೂಕಾಗಿ ಬಾಯಿಗಿಟ್ಟಳು. ಸಾಮ್ರಾಟ್ ಪಕ್ಕದಲ್ಲಿದ್ದ ಕುರ್ಚಿಯನ್ನು ಹತ್ತಿರ ಕೆಳೆದು ಕುಳಿತು ಅಡುಗೆ ತುಂಬ ಚೆನ್ನಾಗಿ ಮಾಡಿದ್ದೀಯಾ? ನಾನು ನಿಜಕ್ಕೂ ಗೆಸ್ ಮಾಡಿರಲಿಲ್ಲ. ಎಲ್ಲವೂ ಪರ್ಫೆಕ್ಟ್. ಆಗಲೇ ಹೇಳೋಣ ಅಂದುಕೊಂಡೆ, ಆದರೆ ಹೇಗೆ ಹೇಳಬೇಕು ಅಂತ ಗೊತ್ತಾಗಲಿಲ್ಲ. ಅದಕ್ಕೆ ಮೊಬೈಲ್ ನೋಡಿ ಹೇಗೆ ಹುಡುಗಿಯರಿಗೆ ಥ್ಯಾಂಕ್ಸ್ ಹೇಳೋದು ಅಂತ ಇದುವರೆಗೂ ನೋಡ್ತಾ ಇದ್ದೆ. ಆದರೆ ಅದರಲ್ಲೂ ನನಗೆ ಸರಿಯಾದ ಉತ್ತರ ಸಿಕ್ಕಿಲ್ಲ. ಈಗಲೂ ಗೊತ್ತಾಗಲಿಲ್ಲ ಹೇಗೆ ಹೇಳೋದು ಅಂತ. ಭೂಮಿಯ ಜೊತೆ ದೃಷ್ಟಿ ಬೆರೆಸಲಾಗಲಿಲ್ಲ ಅವನಿಗೆ. ಭೂಮಿಗೆ ನಗು, ಅಚ್ಚರಿ, ಸಂತಸ, ಒಟ್ಟಾರೆ ಎಲ್ಲವೂ ಒಂದೊಂದಾಗಿ ಮೂಡಿದವು. ಅವನ ಮಾತಿನಲ್ಲಿ ಒಂದು ರೀತಿಯ ಮುಗ್ಧತೆಯನ್ನು ಗುರುತಿಸಿದಳು. ನನಗೆ ನೀವು ಥ್ಯಾಂಕ್ಸ್ ಹೇಳುವ ಅಗತ್ಯ ಇಲ್ಲ. ಈಗ ನಾನು ಕೂಡ ಈ ಮನೆಯವಳೆ. ಜವಾಬ್ದಾರಿಗಳನ್ನು ನಿಭಾಯಿಸುವುದು ನನ್ನ ಕರ್ತವ್ಯ, ಪ್ರತ್ಯುತ್ತರಿಸಿದಳು ಭೂಮಿ. ನನ್ನ ಮೇಲೆ ರಿವೆಂಜ್ ತಗೊಳ್ಳೋದಕ್ಕೆ ನೀನು ಏನು ಬೇಕಿದ್ರೂ ಮಾಡುವ ಅವಕಾಶ ಇತ್ತು ನಿನಗೆ. ಬಟ್ ನೀನು ಹಾಗೆ ಮಾಡಿಲ್ಲ. ನಿಮ್ಮ ಊರಿಗೆ ಹೋಗಿದ್ದಾಗಲೂ ನೀನಾಗಿಯೇ ಇದ್ದೆ. ನಿನ್ನತನ ಬಿಟ್ಟುಕೊಟ್ಟಿಲ್ಲ. ಅದನ್ನು ಮಾಮ್ ಅರ್ಥ ಮಾಡಿಸ್ತಿದ್ರು. ಅವತ್ತಿನಿಂದ ನಿನ್ನ ಮೇಲೆ ಒಂದು ಗೌರವವಿದೆ ನನಗೆ.
ಅದನ್ನು ಹಾಗೆ ಉಳಿಸಿದ್ದೀಯ ಇಂದಿನವರೆಗೂ. ಇವತ್ತು ಹೇಳುವ ಅವಕಾಶ ಸಿಕ್ಕಿದ್ದು. ಎನಿವೇಸ್ ಥ್ಯಾಂಕ್ ಯು ಎಂದು ಮುಗುಳ್ನಕ್ಕ ಸಾಮ್ರಾಟ್. ನಿಮ್ಮ ಜೊತೆ ಹಾಗೆ ತೀರಿಸುವಂಥದ್ದು ನೀವೇನು ಮಾಡಿಲ್ಲ ನನಗೆ. ನಿಮ್ಮ ಅಂದಿನ ಮನಸ್ಥಿತಿ ಪರಿಸ್ಥಿತಿ ಹೇಗಿತ್ತು ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮದೇ ಆದ ಕನಸು ಆಕಾಂಕ್ಷೆಗಳಿಗೆ ನನ್ನ ಜೊತೆಗಿನ ಮದುವೆ ಅಡ್ಡಿ ಆಗಿರುವಾಗ ನಿಮ್ಮ ಆ ನಡವಳಿಕೆಗಳೆಲ್ಲ ಸಾಮಾನ್ಯವಾಗಿತ್ತು. ಭೂಮಿ ಸಾಮ್ರಾಟ್ ಮಾಡಿದ್ದು ತಪ್ಪು ಎಂದು ಒಪ್ಪಿಕೊಳ್ಳಲು ಸಿದ್ಧಳಿರಲಿಲ್ಲ. ನಿಜ, ನನಗೆ ಮದುವೆ ಅನ್ನೋದು ಲೈಫನ್ನೇ ಹಾಳು ಮಾಡಿತು ಅಂತ ಫೀಲ್ ಆಗಿತ್ತು. ಅವತ್ತು ಪಾರ್ಟಿಗೆ ಕರೆದುಕೊಂಡು ಹೋಗಿದ್ದ ದಿನಗಳಲ್ಲೆಲ್ಲ ನಿನ್ನನ್ನು ಕಂಡರೆ ಶತ್ರು ಅನ್ನೋ ಭಾವನೆ ಬರುತ್ತಿತ್ತು. ನನ್ನ ಜೀವನ ಹಾಳಾಗಲು ನೀನೇ ಕಾರಣ ಅಂತ ಭಾವಿಸಿದೆ. ಆದರೆ ನಿಮ್ಮ ಊರಿಗೆ ಬಂದಿದ್ದಾಗ ಮಾಮ್ ಕಾಲ್ನಲ್ಲಿ ಕೆಲವು ವಿಷಯಗಳನ್ನು ತಿಳಿ ಹೇಳಿದ್ರು. ಆಮೇಲೆ ಸರಿಯಾಗಿ ಯೋಚಿಸಿದಾಗ ನಿನ್ನ ತಪ್ಪೇ ಇರಲಿಲ್ಲ ಅಂತ ರಿಯಲೈಸ್ ಆಯಿತು. ಜೀವನದಲ್ಲಿ ಬಂದಿದ್ದನ್ನು ಸ್ವೀಕರಿಸುತ್ತಾ ಹೋದರೆ ಖುಷಿ ತಾನಾಗೆ ಸಿಗಬಹುದು ಅಲ್ವಾ ಎಂದು ಹೇಳಿ ಎದ್ದು ನೇರವಾಗಿ ಕೋಣೆಗೆ ಹೋದ ಸಾಮ್ರಾಟ್. ಭೂಮಿ ತುತ್ತನ್ನು ಕೈಯಲ್ಲೇ ಹಿಡಿದು ಸಾಮ್ರಾಟ್ ಮಾತಿನ ಕೊನೆಯ ಸಾಲಿನ ಅರ್ಥ ಹುಡುಕುತ್ತಿದ್ದಳು. ತನ್ನ ಹಿಂದಿನ ಅಡುಗೆಗೆ ಪತಿಯ ಕಡೆಯಿಂದ ಬಂದ ಮೆಚ್ಚುಗೆ ಇಂದು ತನ್ನ ಮೇಲೆ ತೋರಿದ ಕಾಳಜಿ. ಕೇವಲ 5 ನಿಮಿಷ ಆದರೂ ಅತಿ ಸಮೀಪದಲ್ಲಿ ಕುಳಿತು ಅಂತರಾಳದ ಮಾತುಗಳನ್ನು ಹೇಳಿಕೊಂಡ ಅವನ ಮಾತುಗಳೆಲ್ಲವೂ ಭೂಮಿಯ ಕಣ್ಣಂಚನ್ನು ಹಸಿ ಮಾಡಿತು. ಏನೋ ಒಂದು ರೀತಿಯ ನಿರಾಳತೆ ಮೂಡಿತು ಅವಳಲ್ಲಿ. ಅಬ್ಬಬ್ಬಾ, ಎಂತಹ ಬದಲಾವಣೆ ಇದು! ನಿಜಕ್ಕೂ ಊರಿಗೆ ಮೀರಿದ್ದು. ಪ್ರಸಾದ್ ಅಂತೂ ಮಗನ ಸಂಸಾರದ ಬಂಡಿ ಸರಿಯಾದ ದಾರಿಯನ್ನು ಹಿಡಿಯುವ ಲಕ್ಷಣ ಕಾಣ್ತಾ ಇದೆ. ಅವನು ಮುಂಗೋಪಿ ಅಂತ ಒಪ್ಪಿಕೊಳ್ಳುತ್ತೇನೆ. ಆದರೆ ಆ ಕೋಪದ ಇಂದಿನ ಮನಸ್ಸು ಮಗುವಿನಂಥದ್ದು. ಅವನ ಮಾತುಗಳನ್ನೆಲ್ಲ ಕೇಳಿದ್ರ ಹೇಗೆಲ್ಲ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗದೆ ಮೊಬೈಲ್ನಲ್ಲಿ ಮೋರೆ ಹೋಗಿದ್ನಂತೆ. ಅವನು ಏನೇ ಆದರೂ ಕೊನೆಗೆ ತನ್ನೊಳಗಿನ ಮಾತನ್ನೇ ಅಲ್ವಾ ಹೇಳಿಕೊಂಡಿದ್ದು. ಮುಕ್ತವಾಗಿ ಅವಳ ಬಳಿ ಎಲ್ಲವನ್ನೂ ಹೇಳಿಕೊಂಡಿದ್ದನ್ನು ನೋಡಿ ಮನಸ್ಸು ತುಂಬ ಹಗುರಾಯಿತು ಎನ್ನುತ್ತಾ ಮಂಚದಲ್ಲಿ ಕುಳಿತ ಅನ್ನಪೂರ್ಣ ಸ್ವಲ್ಪ ಭಾವುಕರಾದರು. ನೋಡು, ನನ್ನ ಪ್ಲಾನ್ ಹೇಗೆ ವರ್ಕೌಟ್ ಆಯಿತು ಅಂತ. ಇಲ್ಲದಿದ್ದರೆ ಮನಸ್ಸಲ್ಲಿ ಉಳಿಯುತ್ತಿತ್ತು ಅವನ ಮಾತುಗಳೆಲ್ಲವೂ. ಆದರೂ ಅವನು ಕೊನೆಗೆ ಹೇಳಿದ್ದ ಅಲ್ವಾ, ಬಂದಿದ್ದನ್ನು ಸ್ವೀಕರಿಸುತ್ತಾ ಹೋದರೆ ಖುಷಿ ತಾನಾಗೆ ಸಿಗಬಹುದು ಅಂತ. ಏನಿರಬಹುದು ಅದರ ಅರ್ಥ? ಅನ್ನಪೂರ್ಣ ಬಳಿ ಕುಳಿತರು ಪ್ರಸಾದ್. ಬಹುಶಃ ಭೂಮಿಯನ್ನು ಪತ್ನಿಯಂತ ಸ್ವೀಕರಿಸುವ ಸೂಚನೆ ಇರಬಹುದು. ಅವನ ಮಾತಿನ ಮರ್ಮ ಏನೇ ಇರಲಿ ಒಳ್ಳೆಯದಂತೂ ಆಗುತ್ತೆ ಅಂತ ನಾನು ಅಂದಿನಿಂದಲೂ ಇಟ್ಟ ನಂಬಿಕೆ ಹುಸಿಯಾಗದು ಎಂದು ನಿರಾಳರಾದರು ಅನ್ನಪೂರ್ಣ. ಪ್ರಸಾದ್ ಹಾಗೂ ಅನ್ನಪೂರ್ಣ ಕೋಣೆಯಿಂದ ಭೂಮಿಯ ಬಳಿಗೆ ಬಂದರು. ಸಾಮ್ರಾಟ್ನಲ್ಲಿ ಖಂಡಿತ ಅನಿರೀಕ್ಷಿತ ಬದಲಾವಣೆ ಭೂಮಿಯನ್ನು ಇನ್ನೂ ಆ ಗುಂಗಿನಿಂದ ಹೊರ ತಂದಿರಲಿಲ್ಲ. ಸಂತಸದ ಕಣ್ಣೀರ ಪಸೆ ಇನ್ನೂ ಹಾರಿರಲಿಲ್ಲ. ಕೈಯಲ್ಲಿ ಹಿಡಿದಿದ್ದ ತುತ್ತು ಬಾಯಿ ಸೇರಿರಲಿಲ್ಲ. ಪ್ರಸಾದ್ ಹಾಗೂ ಅನ್ನಪೂರ್ಣ ತನ್ನ ಬಳಿ ಬಂದಿದ್ದನ್ನು ಕಂಡವಳೆ ಕೈಯಲ್ಲಿದ್ದ ತುತ್ತನ್ನು ಪುನಃ ತಟ್ಟೆಗೆ ಸೇರಿಸಿ ಉದ್ವೇಗದಿಂದ ಎದ್ದು ನಿಂತು, ಅತ್ತೆ ಮಾವ, ಈಗ ಸಾಮ್ರಾಟ್ ನಂಬೋಕೆ ಖುಷಿಗೆ ಮಾತು ಎಲ್ಲಿಂದ ಪ್ರಾರಂಭಿಸಬೇಕೆಂಬುದೇ ಗೊಂದಲವಾಗಿತ್ತು ಅವಳಿಗೆ. ವಿಷಯ ತಿಳಿದಿದ್ದ ಪ್ರಸಾದ್ ಹಾಗೂ ಅನ್ನಪೂರ್ಣರ ಮುಖದಲ್ಲಿ ಕೌತುಕತೆ ಇರಲಿಲ್ಲ. ಬದಲಾಗಿ ನೆಮ್ಮದಿಯ ಮಂದಹಾಸ ಇತ್ತು. ಅಲ್ಲೇ ಇದ್ದ ಕುರ್ಚಿಯಲ್ಲಿ ಕುಳಿತವರು ಭೂಮಿಯನ್ನು ಕುಳಿತುಕೊಳ್ಳುವಂತೆ ಹೇಳಿ, ನಮಗೆ ಎಲ್ಲ ಗೊತ್ತಾಗಿದೆ ಭೂಮಿ. ನೀನು ಈಗ ಅದನ್ನು ನಮಗೆ ತಿಳಿಸೋಕೆ ಎಷ್ಟು ಕಾತುರಳಾಗಿದ್ದೀಯಾ ಅಂತ ಗೊತ್ತು. ಅದನ್ನು ಹೇಗೆ ಎಲ್ಲಿಂದ ಪ್ರಾರಂಭಿಸುವುದು ಅಂತ ಗೊಂದಲಳಾಗಿದ್ದೀಯಾ ಅಂತಾನೂ ಗೊತ್ತು. ಸಾಮ್ರಾಟ್ ಏನು ಮಾಡಿದ, ಏನು ಮಾತನಾಡಿದ ಎಲ್ಲವನ್ನು ನಾವಿಬ್ಬರು ನೋಡಿದ್ವಿ. ಅನ್ನಪೂರ್ಣ ಸೊಸೆಯ ಅವರು ನೋಡಿದ್ದೆಲ್ಲ ತಿಳಿಸಿದರು. ಪ್ರಸಾದ್ ಅನ್ನಪೂರ್ಣರ ಮಾತಿಗೆ ಹೌದೆಂಬಂತೆ ತಲೆದೂಗಿದರು. ಅತ್ತೆ, ನೀವು ಎಲ್ಲಿದ್ರಿ? ನಿಮ್ಮ ಇರುವಿಕೆ ನನ್ನ ಗಮನಕ್ಕೆ ಬಂದಿಲ್ಲ. ಮಾವನ ಶರ್ಟ್ ಹುಡ್ಕೋಕೆ ಅಂತ ನೀವು ಒಳಗಡೆ ಹೋಗಿದ್ರಿ ಅಲ್ವಾ? ಗೊಂದಲದ ನಗೆ ಬೀರಿದಳು ಭೂಮಿ. ಬಹುಶಃ ನಿನ್ನ ಮಾವನ ತಲೆ ಸಂದರ್ಭಕ್ಕೆ ತಕ್ಕಂತೆ ಓಡಿಲ್ಲದಿದ್ದರೆ ಈ ಸಂದರ್ಭ ನಿನ್ನ ಮುಖದಲ್ಲಿ ಹಾಜರಿ ಆಗುತ್ತಿರಲಿಲ್ಲ ಅನ್ಸುತ್ತೆ. ನಿನ್ನ ಮಾವನ ಶರ್ಟ್ ಎಲ್ಲೂ ಕಾಣೆಯಾಗಿರಲಿಲ್ಲ. ಅದು ನಿಮ್ಮಿಬ್ಬರಿಗೆ ಏಕಾಂತತೆ ಒದಗಿಸಲು ಕೇವಲ ನೆಪ ಆಗಿತ್ತಷ್ಟೆ. ನಾವು ನಿಮ್ಮೊಂದಿಗೆ ಇಲ್ಲೇ ಇರುತ್ತಿದ್ದರೆ ಸಾಮ್ರಾಟ್ ತನ್ನ ಮನದ ಮಾತುಗಳನ್ನು ಖಂಡಿತವಾಗಿಯೂ ನಿನ್ನ ಮುಂದೆ ಬಿಚ್ಚಿಡುತ್ತಿರಲಿಲ್ಲ. ಅದು ಅವನೊಳಗೆ ಹಾಗೆ ಉಳಿದಿರುತ್ತಿತ್ತು. ವಾಸ್ತವತೆಯನ್ನು ಭೂಮಿಯ ಅರಿವಿಗೆ ತಂದರು ಅನ್ನಪೂರ್ಣ. ಯಾರು ಎಷ್ಟೇ ಪ್ರೀತಿ ಕೊಟ್ಟರೂ ಗಂಡ ತೋರುವ ಕಾಳಜಿಯ ಮುಂದೆ ಅವೆಲ್ಲವೂ ಶೂನ್ಯ ಅಂತ ಕೇಳಿದ್ದೆ ಅಷ್ಟೆ. ಆದರೆ
ಇವತ್ತು ಅದು ಅನುಭವಕ್ಕೆ ಬಂದಿದೆ. ಅತ್ತೆ, ಅವರು ನಾನು ಮಾಡಿದ ಅಡುಗೆ ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಮತ್ತೆ ಅವರು ನನಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಚಡಪಡಿಸುತ್ತಿದ್ದರಂತೆ. ಅವರಿಗೆ ಊರಿಗೆ ಹೋಗಿ ಬಂದ ನಂತರ ನನ್ನ ಮೇಲೆ ಒಂದು ಗೌರವ ಬಂದಿದೆ ಅಂತೆ. ಭೂಮಿ ತನ್ನೊಳಗೆ ಕಳೆದು ಹೋಗುವಂತೆ ಮಾತನಾಡುವಾಗ, ಭೂಮಿ, ಒಬ್ಬ ಹೆಣ್ಣಾಗಿ ನನಗೆ ನಿನ್ನ ಈಗಿನ ಖುಷಿ ಏನು ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ನೀನು ಈಗ ಪಡುತ್ತಿರುವ ಸಂಭ್ರಮ ಅರ್ಥಪೂರ್ಣವಾದದ್ದೇ. ನನಗೂ ನಿನ್ನಷ್ಟೇ ಖುಷಿ ಆಗ್ತಾ ಇದೆ. ಅಂತೂ ಸಾಮ್ರಾಟ್ ಇಷ್ಟರ ಮಟ್ಟಿಗೆ ಬದಲಾಗಿದ್ದಾನೆ. ಅದಕ್ಕೆ ಮಗನ ಜೀವನ ಸರಿ ಹೋಗ್ತಾ ಇರುವಾಗ ಅವನ ಏಳಿಗೆಯನ್ನು ನೋಡುತ್ತಾ ಎತ್ತವರಾಗಿ ನಾವು ಅನುಭವಿಸುತ್ತಿರುವ ಖುಷಿಯು ಸಹಜವಾದದ್ದೇ. ಒಬ್ಬ ಹೆಣ್ಣಿನ ಜೀವನ ಅವನಿಂದಾಗಿ ಹಾಳಾಗುತ್ತಿದೆ ಅಂತ ತುಂಬ ಚಿಂತೆಯಾಗಿತ್ತು. ನಮಗೆ ನಿರಾಳ ಭಾವ ತುಂಬಿತು ಅವರ ಮಾತಿನಲ್ಲಿ. ಅತ್ತೆ, ನಿಮ್ಮನ್ನು ಕೇಳಬೇಕು ಅಂದುಕೊಂಡೆ. ನಮ್ಮೂರಿನಲ್ಲಿರುವಾಗ ಏನೋ ನೀವು ಅವರಿಗೆ ಅರ್ಥ ಮಾಡಿಸಿದ್ರಿ ಅಂತ ಅದೇನು ಹೇಳಿದರು? ನನಗೆ ಅರ್ಥನೇ ಆಗಿಲ್ಲ. ಏನದು? ಏನು ಹೇಳಿದ್ರಿ? ಅನ್ನಪೂರ್ಣರಿಂದ ಆ ಬಗ್ಗೆ ತಿಳಿಯುವ ತವಕ ಭೂಮಿಗೆ. ನಾನವತ್ತೇ ಹೇಳಿದ್ದೀನಿ ಅಲ್ವ ಭೂಮಿ, ಆ ಬಗ್ಗೆ ಯೋಚನೆಯೇ ಬಿಟ್ಟು ಬಿಡು. ಅವನಿಗೆ ಅರ್ಥವಾಗುವ ಸಂದರ್ಭದಲ್ಲಿ ಯೋಚನೆ ಬಿಟ್ಟು ಬಿಡು. ಅವನಿಗೆ ಅರ್ಥವಾಗುವ ಸಂದರ್ಭದಲ್ಲಿ ನಿಜಾಂಶವನ್ನು ಮನದಟ್ಟು ಮಾಡಿಸಿದೆ. ಆ ಮಾತುಗಳು ಅವನ ಮತ್ತೆ ನನ್ನ ಮಧ್ಯೆ ಇದ್ದರೆ ಚಂದ. ಈಗ ತಟ್ಟೆಯಲ್ಲಿ ಮಿಕ್ಕಿರುವುದನ್ನು ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ಕೆಲಸದ ಗುಂಗಿನಲ್ಲಿ ಬೆಳಗಿನ ಸ್ವಲ್ಪ ವಿಶ್ರಾಂತಿ ಸಿಕ್ಕಿಲ್ಲ ನಿಂಗೆ ಎಂದು ಆ ವಿಚಾರದ ಬಗ್ಗೆ ಮಾತು ಮುಂದುವರಿಸಲು ಬಿಡಲಿಲ್ಲ ಅನ್ನಪೂರ್ಣ. ಸರಿ ಅತ್ತೆ, ಆ ಬಗ್ಗೆ ಹೇಳುವ ಆಸಕ್ತಿ ನಿಮಗಿಲ್ಲದಿದ್ದರೆ ಪರವಾಗಿಲ್ಲ. ಒತ್ತಾಯದಿಂದ ಹೇಳಿಸಿ ಕೇಳುವ ಮನಸ್ಸು ನನಗಿಲ್ಲ. ಅದು ಏನೇ ಆಗಿರಲಿ, ಅದರ ಪರಿಣಾಮ ಮಾತ್ರ ಧನಾತ್ಮಕವಾಗಿ ಅವರ ಮೇಲೆ ಬೀರಿ ನಮ್ಮೆಲ್ಲರ ಒಂದು ರೀತಿಯ ನೆಮ್ಮದಿಗೆ ಕಾರಣವಾಗಿದೆ. ನಿಮ್ಮಂತಹ ಅತ್ತೆ ಮಾವನನ್ನು ಪಡೆಯಲು ನಾನು ಪುಣ್ಯ ಮಾಡಿದ್ದೀನಿ ಅನಿಸುತ್ತೆ. ಮಗನನ್ನು ಎದುರು ಹಾಕಿಕೊಂಡು ಸೊಸೆಯ ಪರವಾಗಿ ನಿಲ್ಲುವ ಮನಸ್ಸು ಈಗಿನ ಕಾಲದಲ್ಲಿ ಯಾರಿಗಿದೆ? ಸೊಸೆ ಎಂತಹ ಒಳ್ಳೆಯ ಗುಣದವಳೇ ಆಗಿರಲಿ, ಮಗ ಎಂತಹ ಕಟುಕನೇ ಆಗಿರಲಿ, ಎತ್ತ ಹೃದಯ ಮಾತ್ರ ಎಂತಹ ಕಠಿಣತೆಯಲ್ಲಿಯೂ ಮಕ್ಕಳಿಗಾಗಿಯೇ ಮಿಡಿಯುವುದು ಪ್ರಕೃತಿ ಸಹಜತೆ. ಆದರೆ ನಿಮ್ಮಂಥವರು ತುಂಬ ವಿರಳ. ನಿಮ್ಮ ಪ್ರೀತಿ ವಾತ್ಸಲ್ಯಕ್ಕೆ ನಾನು ಅರ್ಹಳ? ಭೂಮಿಯ ಮನದಲ್ಲಿ ತನ್ನ ಬಗ್ಗೆ ಪ್ರಶ್ನೆ ಮೂಡಿತು. ನೋಡು ಭೂಮಿ, ಮಗನ ಮೇಲಿನ ಮೋಹ ನಮಗೆ ಯಾವತ್ತೂ ಕಡಿಮೆ ಆಗೋದಿಲ್ಲ. ಹಾಗಂದ ಮಾತ್ರಕ್ಕೆ ಮಗ ತಪ್ಪು ಮಾಡ್ತಾ ಇದ್ರೂ ಅವನನ್ನೇ ಪ್ರೋತ್ಸಾಹಿಸುವ ಎತ್ತವರು ನಾವಲ್ಲ. ಎತ್ತವರಾಗಿ ಅವನ ಜೀವನ ಸರಿ ಹೋಗಲಿ ಅನ್ನೋ ಸ್ವಾರ್ಥ ನಮಗೆ. ಇಲ್ಲಿ ನಾವು ನಿನ್ನ ಪರ ನಿಂತ ಮಾತ್ರಕ್ಕೆ ಅವನ ಮೇಲೆ ಪ್ರೀತಿ ಕಡಿಮೆ ಅಂತ ಅಲ್ಲ, ಹಾಗೆಯೇ ಅವನ ಮೇಲೆ ಪ್ರೀತಿ ಇಲ್ಲ ಅಂತ ನಿನ್ನ ಪರವಾಗಿ ನಿಲ್ಲುತ್ತಿರುವುದು ಅಲ್ಲ. ಸರಾಗವಾಗಿ ಮುಂದುವರಿಯುತ್ತಿದ್ದ ಅವನ ಜೀವನಕ್ಕೆ ವಿವಾಹ ಅನ್ನುವ ಬಂಧನವನ್ನು ಹಾಕಿ ಅವನ ಇಚ್ಛೆಗೆ ವಿರುದ್ಧವಾಗಿ ನಿಂತವರು ನಾವು. ಹಾಗೆಯೇ ಯಾವುದೇ ತಪ್ಪು ಮಾಡದ ನಿನ್ನನ್ನು ಈ ಮನೆಯ ಸೊಸೆಯನ್ನಾಗಿಸಿ ಗಂಡನಿಂದ ಮಾನಸಿಕ ಹಿಂಸೆ ಅನುಭವಿಸುವಂತೆ ಮಾಡಿದವರು ನಾವೇ. ನೀವಿಬ್ಬರು ಪಡುತ್ತಿರುವ ನೋವಿನ ಪರಿ ಬೇರೆ ಬೇರೆಯಾದರೂ ಅದಕ್ಕೆ ಕಾರಣ ಈ ಮದುವೆ. ಕಾರಣೀಭೂತರು ನಾವು. ನಮ್ಮಿಂದಾದ ತಪ್ಪನ್ನು ಸರಿಪಡಿಸುವ ಪ್ರಯತ್ನ ನಮ್ಮದು ಅಷ್ಟೆ ಎಂಬುದು ಪ್ರಸಾದ್ನ ವಾದ ಆಗಿತ್ತು. ಹೌದು ಭೂಮಿ, ಇಲ್ಲಿ ನಾವು ನಿನ್ನ ಪರ ನಿಂತಿದ್ರೂ ಕೂಡ ಅದರ ಉದ್ದೇಶ ನಮ್ಮ ಮಗನ ಒಳಿತೆ ಆಗಿತ್ತು. ಹಾಗೆಯೇ ನಿನ್ನ ಜೀವನಕ್ಕೆ ನ್ಯಾಯ ಒದಗಿಸುವುದು ಆಗಿತ್ತು. ನಮ್ಮ ಪ್ರೀತಿಗೆ ನೀನು ಅರ್ಹಳ ಅನ್ನೋ ಪ್ರಶ್ನೆ ಯಾಕೆ ಬಂತು? ನಿಜವಾಗಿ ನೋಡಿದರೆ ನಮ್ಮ ಪ್ರೀತಿಗೆ ಮಾತ್ರ ಅಲ್ಲ, ನಮಗೆ ಹಾಗೂ ಈ ಮನೆಗೆ ಸೊಸೆಯಾಗಲು, ಸಾಮ್ರಾಟ್ಗೆ ಮಡದಿಯಾಗಲು ನೀನು ಅರ್ಹಳಲ್ಲ. ನಿನ್ನ ಅರ್ಹತೆ ಇದಕ್ಕಿಂತಲೂ ಮಿಗಿಲಾಗಿದೆ. ನಿನ್ನ ಸಹನೆಗೆ, ತಾಳ್ಮೆಗೆ, ಹಿರಿಯರ ಮೇಲಿನ ಗೌರವಕ್ಕೆ, ಒಳ್ಳೆಯ ನಡತೆಗೆ, ನಿನ್ನತನ ಬಿಟ್ಟುಕೊಡದ ಗುಣಕ್ಕೆ, ನಿನ್ನ ಮುಗ್ಧತೆಗೆ ನಿನಗೆ ಇದಕ್ಕಿಂತಲೂ ಒಳ್ಳೆಯ ಮನೆ ಸಿಗುತ್ತಿತ್ತೇನೋ. ಆ ಭಾವನೆ ನಿನಗೆ ಸಾಮ್ರಾಟ್ನ ನಡವಳಿಕೆಯಿಂದ ಬಂದಿರಬಹುದು. ಇವನಿಗಿಂತ ಒಳ್ಳೆಯ ಗಂಡ ಸಿಗುತ್ತಿದ್ದ ಅನಿಸಿದ್ದೂ ಇರಬಹುದು. ಅದೇ ಭಾವನೆ ನಿನಗೆ ನಮ್ಮ ಮೇಲೆ ಬರದೇ ಇರಲಿ ಅಂತ ನಿನಗೆ ನಮ್ಮ ಕೈಲಾದಷ್ಟು ಪ್ರೀತಿ ಕೊಡುತ್ತಿರುವುದು. ಹಾಗಂತ ಅದು ತೋರಿಕೆ ಪ್ರೀತಿಯಲ್ಲ. ಹೆಣ್ಣು ಮಗು ಬೇಕೆಂದಿದ್ದ ನನ್ನ ತುಡಿತಕ್ಕೆ ದೇವರ ಸಹಕಾರ ಇರಲಿಲ್ಲ. ಸಾಮ್ರಾಟ್ನನ್ನು ನನ್ನ ಮಡಿಲಿಗಿಟ್ಟು ಮತ್ತೆ ತಾಯಿಯಾಗುವ ಭಾಗ್ಯ ಕಿತ್ತುಕೊಂಡಿದ್ದ. ಅನ್ನಪೂರ್ಣರ ಗಂಟಲು ಒಣಗಿದ್ದಂತಾಗಿ ಭಾವುಕತೆಗೆ ಧ್ವನಿ ಗದ್ಗತಿಸಿತು. ಸ್ವಲ್ಪ ಸುಧಾರಿಸಿಕೊಂಡವರು ಮಕ್ಕಳೇ ಇಲ್ಲ ಅನ್ನುವ ಬದಲು ಮುದ್ದಾದ ಮಗುವೊಂದು ನಮ್ಮ ಪಾಲಿಗೆ ಇದೆ ಅಂತ ತೃಪ್ತಿ ಇತ್ತು, ಈಗಲೂ ಇದೆ. ಆದರೂ ಹೆಣ್ಣಿನ ಮನಸ್ಸಿಗೆ ಯಾವುದೇ ವಿಚಾರದಲ್ಲಾದರೂ ಸಂಪೂರ್ಣ ತೃಪ್ತಿ ಅಂತ ಸಿಗುವುದು ತುಂಬ ವಿರಳ ಅಂತ ನಿನ್ನ ಮಾವನಿ ಶಾಪಿಂಗ್ ಕರೆದುಕೊಂಡು ಹೋದಾಗ ನಗ್ತಾರೆ ಒಮ್ಮೊಮ್ಮೆ. ಪುಟ್ಟ ಕೂಸಿಗೆ ಜರಿಲಂಗ ರವಿಕೆ ಬಣ್ಣದ ಫ್ರಾಕ್, ಮನೆಯೆಲ್ಲ ಓಡಾಡುವ ಮುದ್ದು ಬೆಳ್ಳಿಯ ಕಾಲ್ಗೆಜ್ಜೆ, ಮೃದುವಾದ ಕೈಗಳಿಗೆ ರಂಗಿನ ಬಳೆ, ದಟ್ಟ ಕೂದಲಿಗೆ ನೆತ್ತಿಯಲೊಂದು ಜುಟ್ಟು ಹಾಕಿ ಮಲ್ಲಿಗೆಯ ಅಲಂಕಾರ, ಗೆಜ್ಜೆಯ ದನಿಯಂತಿರುವ ಸ್ವರಕ್ಕೆ
ಸಂಗೀತದ ಸ್ವರಗಳನ್ನು ಪರಿಚಯಿಸಿ 4 ಜನರ ಮುಂದೆ ಆಡಿಸಿ ಚಪ್ಪಾಳೆ ತಟ್ಟಿ ಹೆಮ್ಮೆಯ ಕೈ ತಾಯಿಯದ್ದಾಗಿರಬೇಕು. ಬೆಳೆದ ಹಾಗೆ ಸ್ನೇಹಿತೆಯಾಗಿ, ಒಡಲಾಳದ ಮಾತುಗಳನ್ನು ಕೇಳುವ ಕಿವಿಯಾಗಿ, ತನ್ನೆಲ್ಲ ವಿಚಾರಗಳನ್ನು ತಾಯಿಯ ಬಳಿ ಹಂಚಿಕೊಳ್ಳುವ ಮಗಳು ಮುಂದೊಂದು ದಿನ ಬೇರೊಂದು ಮನೆಯ ದೀಪ ಬೆಳಗಿ ಹೆತ್ತವರ ಹೆಸರನ್ನು ಹಸನಾಗಿಸುವ ಹೆಣ್ಣು ಮಗುವೊಂದು ಪ್ರತಿ ತಾಯಿಗೂ ಇರಬೇಕು ಅನ್ನುವುದು ನನ್ನ ಅನಿಸಿಕೆ. ಅಂತಹ ಹೆಣ್ಣು ಮಗುವನ್ನು ಪಡೆಯುವ ಮಹದಾಸೆ ನನಗಿತ್ತು. ಅನ್ನಪೂರ್ಣರ ಜೀವನದಲ್ಲಿ ನೆರವೇರದ ಕನಸೊಂದು ಮಾಸದೆ ಮನದೊಳಗೆ ಉಳಿದಿತ್ತು ಎಂಬುದು ಭೂಮಿಗೆ ತಿಳಿದಿದ್ದು ಈಗಲೇ. ಅನ್ನಪೂರ್ಣ ಉಸಿರು ಚೆಲ್ಲಿ ನಕ್ಕರು. ಆ ನಗುವಿನಲ್ಲಿ ಚಿಂತೆಯೇ ಮರೆಯುತ್ತಿತ್ತು. ಕೆನ್ನೆ ತೊಯ್ದು ಕಣ್ಣೀರ ಹನಿ ತೊರೆಯಲು ಬೆರಳ ತುದಿ ಸಹಕರಿಸಿತು. ಹಾಗಂತ ಸಾಮ್ರಾಟ್ಗೆ ಪ್ರೀತಿಯ ಕೊರತೆಯೇ ಇರಲಿಲ್ಲ. ನೀನು 1-2 ಬಾರಿ ಸಾಮ್ರಾಟ್ನ ಕೋಣೆಗೆ ಹೋಗಿದ್ದಾಗ ಗಮನಿಸಿದ್ದಿರಬಹುದು. ಪುಟ್ಟ ಕೆಂಪು ಬಣ್ಣದ ಫ್ರಾಕ್ ಹಾಕಿ ಹೆಣ್ಣು ಮಗುವಿನ ಥರ ರೆಡಿ ಮಾಡಿ ಫೋಟೋವೊಂದನ್ನು ತೆಗೆಸಿದೆ. ಅದು ಅವನೇ. ಮನಸ್ಸಾದಾಗಲೆಲ್ಲ ಅವನನ್ನು ಹುಡುಗಿಯ ಹಾಗೆ ಅಲಂಕರಿಸಿ ಖುಷಿ ಪಡುತ್ತಿದ್ದೆ. ಅವನು 3ನೇ ಕ್ಲಾಸಿಗೆ ಸೇರಿದಾಗ ಸ್ಪರ್ಧೆಗೆ ಅಂತ ಹುಡುಗಿಯ ವೇಷ ಹಾಕಿಸಿದ್ದಕ್ಕೆ ಅವನ ಫ್ರೆಂಡ್ಸ್ ಎಲ್ಲ ನಕ್ಕರು ಅಂತ ಮನೆಯಲ್ಲಿ ಬಂದು ಜೋರಾಗಿ ಅತ್ತಾಗ ನನಗೆ ತುಂಬ ಹಿಂಸೆ ಆಯಿತು. ಅದೇ ಕೊನೆ. ಮತ್ತೆ ಅವನಿಗೆ ಹುಡುಗಿಯ ವೇಷ ಹಾಕಿಸಲೇ ಇಲ್ಲ. ಸಂಗೀತ ಕಲಿಸೋಕೆ ಅಂತ ಒಂದು ಕಡೆ ಸೇರಿಸಿದ್ವಿ. ಅವನಿಗೆ ಸಂಗೀತ ಕಲಿಯುವುದಕ್ಕಿಂತಲೂ ಗಿಟಾರ್ ಕಲಿಯುವುದರ ಮೇಲೆ ಒಲವಾಯಿತು. ಗಿಟಾರ್ ಚೆನ್ನಾಗಿಯೇ ಬಾರಿಸುತ್ತಾನೆ ಈಗಲೂ. ಇಂದಿನ ದಿನಗಳನ್ನು ಮೆಲುಕು ಹಾಕುವಾಗ ಅಂದಿನ ದಿನಗಳಲ್ಲಿ ಮುಳುಗಿ ಹೋಗಿದ್ದ ಅನ್ನಪೂರ್ಣರ ಕಂಗಳಲ್ಲಿ ಅದೊಂದು ರೀತಿಯ ಹೊಳಪಿತ್ತು. ಭೂಮಿಯ ತಂದೆ ಅವರು ಮನೆಗೆ ಬಂದಿದ್ದ ರಾತ್ರಿ ಭೂಮಿ ಸಾಮ್ರಾಟ್ನ ಕೋಣೆಗೆ ಮಲಗಲು ಹೋದಾಗ ನೋಡಿದ ಪುಟ್ಟ ಮಗು ಕೆಂಪು ಬಣ್ಣದ ಫ್ರಾಕ್ ಧರಿಸಿ ಅಳುತ್ತಿದ್ದ ಭಾವಚಿತ್ರ, ಗೋಡೆ ಮೇಲೆ ತೂಗು ಹಾಕಿದ್ದ ಗಿಟಾರ್ ಕಣ್ಣ ಮುಂದೆ ಬಂದಂತಾಯಿತು ಅವಳಿಗೆ. ಸಾಮ್ರಾಟ್ನ ತುಂಟಾಟ, ಅವನ ಹಠ, ಅಮ್ಮನ ಮೇಲಿನ ಪ್ರೀತಿ ಎಲ್ಲವೂ ನಮಗೆ ಹೆಣ್ಣು ಮಗು ಇಲ್ಲ ಎಂಬ ದುಃಖವನ್ನು ಮರೆಸುತ್ತಿತ್ತು. ಆದರೂ ಯಾವುದಾದರೂ ಕಾರ್ಯಕ್ರಮಗಳಿಗೆ ಹೋದಾಗ ಹೆಣ್ಣು ಮಕ್ಕಳನ್ನು ನೋಡಿ ಆಸೆಪಟ್ಟು ಮುದ್ದಾಡುತ್ತಿದ್ದೆ. ನನಗೂ ಒಂದು ಇಂತಹ ಮಗು ಇದ್ದಿದ್ದರೆ ಅಂತ ಎಷ್ಟೋ ಬಾರಿ ನಿರಾಸೆಗೊಂಡಿದ್ದು ಇದೆ. ಹೆಣ್ಣು ಮಕ್ಕಳನ್ನು ಪಡೆದ ತಾಯಿಯರೇ ಪುಣ್ಯವಂತರು ಅಂತ ಹಲವು ಬಾರಿ ನನ್ನ ಬಗ್ಗೆ ನಿರಾಸೆಗೊಂಡಿದೆ. ನನ್ನ ಆಸೆ ಎಷ್ಟರ ಮಟ್ಟಿಗೆ ಇತ್ತು ಅಂದರೆ, ನಿನ್ನ ಮಾವ ಹೆಣ್ಣು ಮಗುವನ್ನು ದತ್ತು ಪಡೆಯುವ ಅಂತ ಕೇಳಿದ್ರು ನನ್ನ ಹತ್ರ. ನಮ್ಮ ಸ್ವಂತ ಮಗ ಸಾಮ್ರಾಟ್ ಇರುವಾಗ ಆ ಮಗುವನ್ನು ನನ್ನದೇ ಮಗುವಾಗಿ ಸ್ವೀಕರಿಸಲು ನಾನು ಒಪ್ಪಲಿಲ್ಲ. ಆದ್ದರಿಂದ ಆ ಯೋಚನೆ ಕೈಬಿಟ್ಟೆವು. ಆದರೂ ನನ್ನದೇ ಆದ ಒಂದು ಹೆಣ್ಣು ಮಗು ಬೇಕಿತ್ತು. ಈ ವಿಚಾರದಲ್ಲಿ ದೇವರು ನನ್ನ ಪರ ನಿಂತಿಲ್ಲ ಅಂತ ನನಗೆ ದೇವರ ಮೇಲೆ ಈಗಲೂ ಆ ಒಂದು ವಿಷಯದಲ್ಲಿ ಬೇಸರವಿದೆ. ಪ್ರಸಾದ್ ಮಡದಿಯನ್ನು ಸಮಾಧಾನಿಸಿದರು. ಅನ್ನಪೂರ್ಣರ ಮಾತುಗಳಲ್ಲಿ ಮುಳುಗಿದ್ದ ಭೂಮಿಯ ಕಣ್ಣು ಕೂಡ ಮಂಜಾಗಿತ್ತು. ಅಂದಿನಿಂದ ನಿನ್ನ ಮಾವ ಹೇಳುತ್ತಿದ್ದ ಮಾತು ಒಂದೇ, ನಮ್ಮ ಮಗನಿಗೆ ಮಡದಿಯಾಗಿ ಬರುವ ಹುಡುಗಿ ನಮಗೆ ಮಗಳ ಸ್ಥಾನ ತುಂಬಿಕೊಡ್ತಾಳೆ, ಕಾಯೋಣ ಅಂತ. ಆದರೆ ನಾವು ಅವಳಿಗೆ ಮಗಳ ಪ್ರೀತಿ ಕೊಟ್ಟಾಗ ಅವಳು ನಮ್ಮನ್ನು 2ನೇ ತಂದೆ ತಾಯಿಯಾಗಿ ನೋಡುವಳ, ನಮಗೂ ಪ್ರತಿಯಾಗಿ ಪ್ರೀತಿ ಗೌರವ ಕೊಡಬಹುದಾ ಅನ್ನೋ ಗೊಂದಲ ನನ್ನೊಳಗೆ ಕಾಡುತ್ತಲೇ ಇತ್ತು. ನನ್ನ ಆಪ್ತ ಒಬ್ಬಳು ಅವಳ ಮಗನಿಗೆ ಹಳ್ಳಿಯ ಹುಡುಗಿಯನ್ನು ಮದುವೆ ಮಾಡಿಸಿದಳು. ಅವಳು ಮತ್ತೆ ಅವಳ ಸೊಸೆಯ ಅನ್ಯೋನ್ಯತೆ ಇತರರು ಹೊಟ್ಟೆ ಕಿಚ್ಚು ಪಡುವ ಆಗಿತ್ತು. ಆಧುನಿಕತೆಯೊಂದಿಗೆ ಮುಂದುವರೆದ ಪಟ್ಟಣದ ಹುಡುಗಿಯರಿಗಿಂತ ಇನ್ನು ಸಂಸ್ಕಾರ ಸಂಪ್ರದಾಯದೊಂದಿಗೆ ಹೆತ್ತವರ ಆದರ್ಶದಲ್ಲಿ ಬದುಕುವ ಹಳ್ಳಿ ಹುಡುಗಿಯೇ ನನಗೂ ಸೊಸೆಯಾಗಬೇಕು ಅಂತ ಕನಸು ಕಂಡೆ. ಸಾಮ್ರಾಟ್ ಮದುವೆ ವಯಸ್ಸಿಗೆ ಬಂದಾಗ ಮದುವೆ ಯೋಚನೆಯನ್ನು ಅವನ ಮುಂದಿಟ್ಟೆ. ಸುತಾರಾಮ್ ಒಪ್ಪಲಿಲ್ಲವನು. ನನ್ನ ಕಣ್ಣೀರು ಅವನನ್ನು ಕರಗಿಸಲಿಲ್ಲ. ನನ್ನಾಸೆಯಂತೆ ಹೆಣ್ಣು ಮಗು ಹುಟ್ಟಿರುತ್ತಿದ್ದರೆ ಅವಳಂತೂ ನನ್ನನ್ನು ಈ ರೀತಿ ಕಣ್ಣೀರು ಹಾಕಿಸುತ್ತಿರಲಿಲ್ಲ ಅಂತ ಸಂಕಟದಿಂದ ಹೇಳಿದಾಗಲೇ ಅವನಿಗೆ ಹೆಣ್ಣು ಮಗು ಹೆರುವ ಆಸೆ ಇತ್ತು ಅಂತ ಗೊತ್ತಾಗಿದ್ದು. ನನ್ನನ್ನು ಕಣ್ಣೀರು ಹಾಕಿಸಿದ ಅವನ ಮೇಲೆ ಕೋಪಗೊಂಡ ನಿನ್ನ ಮಾವ ಆವೇಶದಲ್ಲಿ ಎಲ್ಲವನ್ನು ಅವನಲ್ಲಿ ಹೇಳಿಕೊಂಡರು. ಪಾಪಚ್ಚಿ ಅವನು. ನೀನೀಗ ಭಾವುಕಳಾಗ್ತಾ ಇದೆಯಲ್ವ, ಹಾಗೆ ಅವನ ಕಣ್ಣು ಕೂಡ ಕೆಂಪಾಯಿತು. ಅವರು ಮಾತನಾಡದೆ ಮದುವೆಗೆ ಒಪ್ಪಿಕೊಂಡ ಕಾರಣ ಇದುವೇ ಎಂದು ಅನ್ನಪೂರ್ಣ ಕಣ್ಣೀರೊಂದಿಗೆ ಸತ್ಯವನ್ನು ಬಹಿರಂಗಪಡಿಸಿದರು. ಒಂದು ವಿಷಯದಲ್ಲಿ ದೇವರು ಮೋಸ ಮಾಡಿದರೂ ನಿನ್ನಂತಹ ಸೊಸೆಯನ್ನು ಕೊಡುವ ವಿಚಾರದಲ್ಲಿ ಮೋಸ ಮಾಡಿರಲಿಲ್ಲ. ನನ್ನ ಅಂತರಾಳದ ವೇದನೆ ಅವನಿಗೂ ಸಹಿಸಿಕೊಳ್ಳಲಾಗಲಿಲ್ಲ ಅನಿಸುತ್ತೆ. ಚಿನ್ನದಂತಹ ಸೊಸೆಯನ್ನೇ ಕೊಟ್ಟುಬಿಟ್ಟ ಎಂದು ಅನ್ನಪೂರ್ಣ ತುಂಬಿದ ಕಂಗಳಿಂದ ಭೂಮಿಯನ್ನು ನೋಡಿ ತಮ್ಮ ಬೆರಳುಗಳ ತುದಿಗೆ ಮುತ್ತಿಟ್ಟು ಭೂಮಿಯ ಕೆನ್ನೆಗಿತ್ತರು. ಭೂಮಿ ಬಲದ ಕೈಯನ್ನು ತಟ್ಟೆಯಿಂದ ತೆಗೆಯದೆ ಎಡಕೈಯಿಂದ ಅನ್ನಪೂರ್ಣರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಅವಳು ಏನು ಹೇಳದಿದ್ದರೂ ಆ ಬಿಗಿಯಾದ ಹಿಡಿತದಲ್ಲಿ ಪ್ರೀತಿಯ ಹಪ್ಪುಗೆ ಒಂದು ಹೆಣ್ಣಿಗೆ ಮತ್ತೊಂದು ಹೆಣ್ಣು ನೀಡುವ ಸಾತ್ವನ ತಾಯಿ ಮಗಳಲ್ಲಿರುವ ಪ್ರೀತಿಯ ಬಂಧದ ಸ್ಪರ್ಶವಿತ್ತು. ಅದು ಅನ್ನಪೂರ್ಣರ ಎಂಗುರುಳಿಗೆ ತಟ್ಟಿ ತೃಪ್ತತೆಗೆ ದುಃಖ ಹುಮ್ಮಳಿಸಿತು. ಆಯಿತು ಸಾಕು ಅನ್ನಪೂರ್ಣ ಹತ್ತಿದ್ದು. ಜೀವನದಲ್ಲಿ ಹುಂಡ ನೋವಿಗೆ ಸರಿಸಮಾನನಾದ ಖುಷಿಯನ್ನು ಹಚ್ಚುವುದು
ಭಗವಂತನ ಕರ್ತವ್ಯ. ಅವನು ಅದನ್ನು ಸದ್ಯದಲ್ಲಿ ಕೊಡುವ ಸೂಚನೆ ಇಂದು ಸಾಮ್ರಾಟ್ ಮೂಲಕ ನೀಡಿದ್ದಾನೆ. ನೆಮ್ಮದಿಯಾಗಿರು. ಬಾ, ಸ್ವಲ್ಪ ಸುಧಾರಿಸಿಕೊ. ಭೂಮಿ, ನೀನು ತಟ್ಟೆಯಲ್ಲಿರುವುದನ್ನು ಖಾಲಿ ಮಾಡಿ ರೆಸ್ಟ್ ಮಾಡು ಸ್ವಲ್ಪ ಎಂದು ಪ್ರಸಾದ್ ಅನ್ನಪೂರ್ಣರನ್ನು ಕೋಣೆಗೆ ಕರೆದುಕೊಂಡು ಹೋದರು. ಪತಿಯ ಹೆಗಲಿಗೆ ತಲೆ ಇಟ್ಟು ಹೋಗುತ್ತಿರುವ ಅನ್ನಪೂರ್ಣರನ್ನೇ ನೋಡಿದ ಭೂಮಿ, ಪ್ರತಿಯೊಬ್ಬರಿಗೂ ಆದರ್ಶ ಈಕೆ. ಮಡದಿಯಾಗಿ, ತಾಯಿಯಾಗಿ, ಒಬ್ಬ ಉತ್ತಮ ಅತ್ತೆಯಾಗಿ ನನ್ನ ಜೀವನಕ್ಕೆ ಸ್ಫೂರ್ತಿಯಾಗಿದ್ದಾರೆ. ಮಕ್ಕಳ ಹಾಗೆ ಎಲ್ಲದರಲ್ಲೂ ಖುಷಿಯನ್ನು ಹುಡುಕಿ ಪ್ರತಿಯೊಂದು ವಿಚಾರವನ್ನು ಸಂಭ್ರಮಿಸುವ ಈಕೆಗೆ ಭಗವಂತ ಮಾಡಿದ್ದು ಮೋಸ ತಾನೆ. ಪತ್ನಿಗೆ ಹೇಳಿ ಮಾಡಿಸಿದ ಪತಿ ಈಗಲೂ ಹೆಂಡತಿಯನ್ನು ಅತಿಯಾಗಿ ಪ್ರೀತಿಸುವ ವ್ಯಕ್ತಿತ್ವಕ್ಕೆ ಸರಿಯಾದ ಬಾಳ ಸಂಗಾತಿ ಅತ್ತೆ. ಇಂತಹ ಒಳ್ಳೆಯ ಗುಣ ತಂದೆ ತಾಯಿ ಇಬ್ಬರನ್ನು ಇರುವಾಗ ಮಗನಿಗೆ ಅಂಥ ಗುಣ ಬರದಿರುತ್ತಾ? ತಮ್ಮ ತಂದೆಯ ಹಾಗೆ ಸಾಮ್ರಾಟ್ ಕೂಡ ಮಡದಿಯ ಪ್ರತಿ ಕಷ್ಟ ಸುಖದಲ್ಲಿ ಜೀವನದುದ್ದಕ್ಕೂ ಜೊತೆಯಾಗಿರುವ ಕಾಲಕ್ಕಾಗಿ ತುದಿಗಾಲಲ್ಲಿ ಕಾಯ್ತಾ ಇರ್ತೀನಿ ನಾನು. ತಂದೆ ತಾಯಿ ಹಾಗೂ ಅತ್ತೆ ಮಾವನ ಉಡುಗೊರೆಯಾಗಿ ದೊರೆತ ನಿಮ್ಮಿಬ್ಬರ ಈ ಕಲ್ಯಾಣ ಮತ್ತಷ್ಟು ಬಿಗಿಯಾಗಲಿ. ಮನದಲ್ಲಿ ನೆನೆದವಳು ಆನಂದಕ್ಕೆ ಹೊರಬಿದ್ದ ಹನಿಯೊರೆಸಿದಳು. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.